ಇನ್ನು ಸರ್ಕಾರಕ್ಕೆ ಸ್ವಪಕ್ಷೀಯರ ಹೇಳಿಕೆಯ ಮುಜುಗರ ತಪ್ತಾ ಇಲ್ಲ. BR ಪಾಟೀಲ್ ಬಳಿಕ ಮತ್ತೊಬ್ಬ ಶಾಸಕ ಈಗ ದಂಗೆ ಎದ್ದಂಗೆ ಕಾಣಿಸ್ತಾ ಇದೆ. ಅದು ರಾಜು ಕಾಗೆ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸಿಡಿದೆದ್ದಿದ್ದಾರೆ. ದುಡ್ಡು ಕೊಟ್ಟರೆ ಮಾತ್ರ ವರ್ಕ್ ಆರ್ಡರ್ ಸಿಗುವ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ನಾವಲ್ಲ, ರಾಜು ಕಾಗೆ ಅವರ ಆರೋಪ. ಇನ್ನೆರಡು ದಿನಗಳಲ್ಲಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಕೂಡ ಬರಬಹುದು ಅಂತ ಕಾಗವಾಡದ ಶಾಸಕ ರಾಜು ಕಾಗೆ, ಸೀನಿಯರ್ ಮೋಸ್ಟ್ MLA ಅವರು, 5 ಬಾರಿ MLA ಆಗಿರ್ತಕ್ಕಂಥವ್ರು, ಅವರೇ ಮಾಡಿರ್ತಕ್ಕಂಥ ಆರೋಪ. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, BR ಪಾಟೀಲ್ ಹೇಳಿದಾರಲ್ಲ ಅದು ಆಪುಂಗತೆ ನಮ್ದು ಪರಿಸ್ಥಿತಿ ಆಗಿದೆ. BR ಪಾಟೀಲ್ ಹೇಳಿದಾರಲ್ಲ ಏನಿದೆ ಅಂತ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲಿಸು ಮಾತಿದ್ದನ್ನ ನನ್ನ 2.5 ವರ್ಷ ಆಯ್ತು ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಇದನ್ನು ತಗೋರಿ, ಸೀರಿಯಸ್ ಇದ್ದಾವೆ ಇಲ್ಲಿವೆಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಜನ 30 ಇದೆ. ಈಗ ನನಗೆ ಇವ್ರಿಗೆ ಕೇಳಿ ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ. ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಇದು ರಾಜು ಕಾಗೆ ಅವರ ನೇರ ಆರೋಪ. ದುಡ್ಡು ಬಿಡುಗಡೆಯಾಗಿದೆ ಬರೀ ಪೇಪರ್ನಲ್ಲಿ, ಆದರೆ ವರ್ಕ್ ಆರ್ಡರ್ ಸಿಗ್ತಾ ಇಲ್ಲ, ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೋಟಾದಲ್ಲಿ ಬಂದಿರೋ ದುಡ್ಡು ಸಿಗ್ತಿಲ್ಲ ಅಂತ ಅವರ ಅಸಮಾಧಾನ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಅಸಮಾಧಾನ ಯಾಕೋ ತಾರಕಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಲಂಚಗುಳಿತನದ ಬಗ್ಗೆ ಮಾತನಾಡ್ತಾರೆ. ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಏನು ಕ್ರಮವನ್ನು ತಗೊಳ್ಬಹುದು, ಏನು ಆಪ್ಷನ್ಸ್ ಇದೆ ಈಗ ಅವ್ರ ಮುಂದೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ 6 ತಿಂಗಳ ಕಾಲ ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ ಬೇರೆ ಬೇರೆ ಸರ್ಕಾರಗಳು. ಆದರೆ ಈ ಸರ್ಕಾರಕ್ಕೆ 7 ವರ್ಷ ಹನಿಮೂನ್ ಪೀರಿಯಡನ್ನು ನಾವು ಕೊಟ್ಟಿದ್ದೇವೆ ಅನ್ನೋದು ಕಾಂಗ್ರೆಸ್ನ ಶಾಸಕರುಗಳ ಒಂದು ಹೇಳಿಕೆ. ಅಂದರೆ 7 ವರ್ಷಗಳ ಕಾಲ ಗ್ಯಾರಂಟಿಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸರ್ಕಾರ ಗಮನ ಕೊಡ್ತು. ಒಂದು ರೀತಿಯಲ್ಲಿ ಬೆಟ್ಟದಷ್ಟು ಭರವಸೆಗಳನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಬಿಡ್ತು. ಅದಕ್ಕೆ ಹಣವನ್ನು ಹೊಂದಿಸೋದು ಕೂಡ ಸಾಧ್ಯ ಆಗ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಆ ಕಡೆ ಡೈವರ್ಟ್ ಮಾಡುವಂಥ ಕೆಲಸ ಮಾಡಿದರು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಈ ಒಂದು ರಾಜ್ಯ ಸರ್ಕಾರದ ಹೊಸ ಯೋಜನೆಗಳು, ಕಾಮಗಾರಿಗಳೇನಿತ್ತು ಆ ಕಾಮಗಾರಿಗಳು ಎಲ್ಲೂ ಕೂಡ ನಡೀತಾ ಇರಲಿಲ್ಲ. ಜೊತೆಗೆ ಅದು ಅನುದಾನವನ್ನು ಕೂಡ ಕೊಡ್ತಾ ಇರಲಿಲ್ಲ ಅನ್ನೋದು ಕಾಂಗ್ರೆಸ್ನ ಶಾಸಕರ ಆರೋಪ. ಆದರೆ ಈಗ 2 ವರ್ಷ ಮುಗೀತು, ಇನ್ನೇನು ಒಂದೂವರೆ ವರ್ಷ ಕಳೆದ್ರೆ ನೆಕ್ಸ್ಟ್ ಒಂದು ರೀತಿಯಲ್ಲಿ ಎಲೆಕ್ಷನ್ ಪೀರಿಯಡ್ ಬಂದ್ಬಿಡುತ್ತೆ. ಅದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈಗ ಅನುದಾನ ಬೇಕು ಅನ್ನೋ ಕೂಗು ಕೂಡ ವ್ಯಕ್ತ ಆಗಿತ್ತು. ಈಗಲೂ ಕೂಡ ಎಲ್ಲೋ ಒಂದು ಕಡೆ ಕೆಲ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಮಾಡಿದರೂ ಕೂಡ ಅದಕ್ಕೆ ವರ್ಕ್ ಆರ್ಡರ್ ಕೊಡೋದಕ್ಕೂ ಕೂಡ ಹಿಂದೇಟು ಆಗ್ತಾ ಇದ್ದಾರೆ ಅಧಿಕಾರಿಗಳ ಮಟ್ಟದಲ್ಲಿ ಅನ್ನೋದು ಕಾಂಗ್ರೆಸ್ನ ಶಾಸಕರುಗಳ ಆರೋಪ. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ವರ್ಕ್ ಆರ್ಡರ್ನ ಪಡಿಬೇಕಾದ್ರೆ, ಜೊತೆಗೆ ಆ ಯೋಜನೆಗಳನ್ನು ಒಂದು ರೀತಿಯಲ್ಲಿ ಜಾರಿಗೆ ತರಬೇಕಾದ್ರೆ ಲಂಚ ಕೊಡಬೇಕು ಅಂತ BR ಪಾಟೀಲ್ ಹೇಳ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ವರ್ಕ್ ಆರ್ಡರ್ ಪಡೆದು ಕಾಸು ಕೊಡಬೇಕು ಅಂತ ರಾಜು ಕಾಗೆ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇದೆಲ್ಲವನ್ನು ಕೂಡ ನೋಡೋದಾದರೆ ಇಷ್ಟು ದಿನ ತಾಳ್ಮೆಯಿಂದ ತಡ್ಕೊಂಡು ಬಂದಿದ್ರು ಕೂಡ ಈಗ ಕೆಲಸ ಮಾಡಬೇಕಾದ್ರೆ ಈ ರೀತಿಯ ಅಡೆತಡೆಗಳು ಉಂಟಾಗುತ್ತೆ ಅನ್ನೋದು ಅಸಹನೆ ಏನಿದೆ ಆ ಕಟ್ಟೆ ಒಡೆದಿರಬೇಕು. ಆ ಕಾರಣಗಳಿಗೋಸ್ಕರವಾಗಿ ಈ ರೀತಿ ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನು ಹೊರಹಾಕ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದೊಂದು ಗಂಭೀರ ವಿಚಾರ. ಯಾಕೆಂದರೆ 40% ಕಮಿಷನ್ನ ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಈಗ ಅವರದೇ ಶಾಸಕರು ಈ ಒಂದು % ಕಮಿಷನ್ ವಿಚಾರವಾಗಿ ಕೂಡ ಬಹಿರಂಗವಾಗಿ ಧ್ವನಿ ಎತ್ತಾ ಇದ್ದಾರೆ. ಹಾಗಾಗಿ ಇದನ್ನು ಸರಿ ಮಾಡುವಂಥ, ರಿಪೇರಿ ಮಾಡುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ BR ಪಾಟೀಲ್ ಅವರಿಗೆ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು 25ನೇ ತಾರೀಕು ಕರೆದು ಮಾತನಾಡ್ತೇನೆ ಅಂತ ರಾಜು ಕಾಗೆ ಅವರನ್ನು ಕೂಡ ಕರೆದು ಮಾತನಾಡುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕರ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿದೆ.
ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಮಧ್ಯಪ್ರವೇಶ ಮಾಡಿ ಅವರೂ ಕೂಡ ಕೆಲವು ವಿಚಾರಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಕೂಗು ವ್ಯಕ್ತ ಆಗಿ ಸರ್ಕಾರ ದೊಡ್ಡ ಮಟ್ಟದ ಮುಜುಗರಕ್ಕೆ ಈಡಾಗಬೇಕಾಗತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮುಖ್ಯಮಂತ್ರಿಗಳು ಇವತ್ತು ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಮುಗಿಸಿ ಬಂದ ನಂತರ ಅಸಮಾಧಾನಿತ ಶಾಸಕರನ್ನ ಕರೆಸಿ ಮಾತನಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ರಾಜೀನಾಮೆ ಬಗ್ಗೆ ಅವ್ರು ಮಾತನಾಡಿದ್ದಾರೆ ಅಂತಂದರೆ ತುಂಬ ಗಂಭೀರವಾದ ವಿಚಾರ ಇದು.